ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಲಾಗ್ಸ್ ಚಾನಲ್ಗೆ ಸ್ವಾಗತ ರೀ. ನಾನು ಇವತ್ತಿನ ವಿಡಿಯೋದಲ್ಲಿ ರೀ ಮೆಂತ್ಯ ಸೊಪ್ಪಿನ ಪರೋಟಾನ ಈಸಿಯಾಗಿ ಹೆಂಗೆ ಮಾಡೋದು ಅಂತೇಳಿ ತೋರ್ಸತ್ತೇನೆ ರೀ. ಇವಾಗಂತೂ ಸ್ಕೂಲ್ ಸ್ಟಾರ್ಟ್ ಆಯಿತು, ಮಕ್ಕಳಿಗೆ ದಿನ ಒಂದೊಂದು ಥರ ಐಟಮ್ಸ್ ಮಾಡಿ ಕಟ್ಟಬೇಕಾಗುತ್ತೆ. ಆವಾಗ ಏನು ಮಾಡೋದು, ಜಾಸ್ತಿ ಟೈಮ್ ಇರೋದಿಲ್ಲ, ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀರ. ಆವಾಗ ಈ ರೆಸಿಪಿನ ಒಂದು ಸಾರಿ ಟ್ರೈ ಮಾಡಿರಿ. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ, ತುಂಬ ಕಡಿಮೆ ಟೈಮ್ನಲ್ಲಿನೇ ಮಾಡ್ಕೋಬೋದು. ನಾನಿವಾಗ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ಅದನ್ನೆಲ್ಲ ಸೋಸ್ಕೊಂಡು ತೊಳ್ಕೊಂಡು ನೀರನ್ನು ಪೂರ್ತಿಯಾಗಿ ಸಪ್ರೇಟ್ ಮಾಡ್ಕೊಂಡು ಒಂದು ಬಾಣಲಿನ ಕಾಯಕ್ಕಿಟ್ಟು ಅದನ್ನು ಹುರ್ಕೋತೇನೆ ರೀ. ಇದನ್ನೆಲ್ಲ ನಾವು ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ನಮಗೆ ಈಸಿ ಆಗುತ್ತೆ ರೀ. ನಾನು ರುಚಿಗೆ ತಕ್ಕಷ್ಟು ಕಾರಣ ಹಾಕ್ಕೊಳತ್ತೇನೆ ರೀ. ಸ್ವಲ್ಪ ಕಾರಣ ಜಾಸ್ತಿ ಹಾಕ್ಕೊಳ್ರಿ, ಯಾಕಂದ್ರೆ ನಾವು ಹಿಟ್ಟಲ್ಲಿ ಹಾಕಿ ನಾದ್ಕೊಂಡ್ಮೇಲೆ ಪೂರ್ತಿಯಾಗಿ ಸಪ್ಪೆ ಸಪ್ಪೆ ಅನಿಸುತ್ತೆ ರೀ. ಅದಕ್ಕೋಸ್ಕರ ಖಾರ ಹಾಕಬೇಕು ಅಂದರೆ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಅಷ್ಟು ಜಾಸ್ತಿನ ಹಾಕ್ಕೊಳ್ರಿ. ಇವಾಗ ಮೆಂತ್ಯೆಯನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ರೀ. ನೀವು ಕಟ್ ಮಾಡಿನೂ ಹುರ್ಕೊಂಡ್ರೆ ಬೇಗನೆ ಆಗುತ್ತೆ, ಇಲ್ಲ ಹಾಗೆ ಹುರ್ಕೋತೀನಿ ಅಂದರೂ ಅದು ಕೂಡ ನಡೆಯುತ್ತೆ. ಯಾಕಂದ್ರೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೋತೀವಿ. ಈ ತೆರನಾಗಿ ಒಂದು 3-4 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಪೂರ್ತಿಯಾಗಿ. ನೋಡಿ ಎಷ್ಟು ಕಡಿಮೆ ಆಗಿದೆ, ಪೂರ್ತಿಯಾಗಿ ಫ್ರೈ ಆಗಿದೆ ರೀ. ಇವಾಗ ಈ ಥರ ನಾವೆಲ್ಲನೂ ಫ್ರೈ ಮಾಡ್ಕೊಂಡು ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಬೆಳಗ್ಗೆ ಅನ್ನೋಷ್ಟು ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡ್ವಿ ಅಂದರೆ ಬೆಳಗ್ಗೆ ಹಿಟ್ಟನ್ನು ನಾದಿ ಒಂದು 10-15 ನಿಮಿಷದಲ್ಲಿ ನಮಗೆ ಪರೋಟ ರೆಡಿ ಆಗುತ್ತೆ. ನಾವು ಇದ್ರ ಜೊತೆ ಸಾಸು ಸರ್ವ್ ಮಾಡ್ಬೋದು, ಇಲ್ಲ ಅಂದರೆ ಕೊಬ್ಬರಿ ಚಟ್ನಿನೂ ಮಾಡಿಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ಟಿಫನನ್ನು ಖಾಲಿನೂ ಮಾಡ್ಕೊಂಬರ್ತಾರೆ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹಂಗೆ ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇವಾಗ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವಲ್ರಿ ಪರೋಟ ಅಷ್ಟು ಚೆನ್ನಾಗಿ ಬರ್ತಾವ್ರಿ. ನಾವು ಚೆನ್ನಾಗಿ ಹುರ್ಕೊಲಿಲ್ಲ ಅಂದರೆ ಅದು ಪರೋಟ ಅಷ್ಟೊಂದು ರುಚಿ ಅನಿಸೋದಿಲ್ಲ. ಇವಾಗ ನಾನೇನು ಹುರ್ಕೊಂಡಿದ್ನಲ್ರಿ ಅದು ಪೂರ್ತಿಯಾಗಿ ಆರಬೇಕು ರೀ. ಅದು ಆರಿದ ಮೇಲೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ ರೀ. ಏನು ನಾವು ಸೊಪ್ಪನ್ನು ಹುರ್ಕೊಂಡೇವಲ್ರಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ ರೀ. ಪೂರ್ತಿಯಾಗಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕೋಬೇಕು. ಇಲ್ಲಿ 5-6 ಬೆಳ್ಳುಳ್ಳಿ ಹೆಸಳನ್ನು ತೊಗೊಂಡೇನು, ಹಾಗೆ ಸ್ವಲ್ಪ ಕೊತ್ತಂಬರಿನ ತೊಗೊಂಡೇನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತೀನಿ ರೀ. ಹಿಟ್ಟು ನಾದುವಾಗ ನಾವು ಉಪ್ಪನ್ನು ಹಾಕೋತೀವಿ, ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ರಿ. ಸ್ವಲ್ಪ ಜೀರಿಗೆನ ಹಾಕ್ಕೊಂಡ್ರಿ. ಇವಾಗ ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ರೀ. ಅದ್ರೊಳಗೆ ಸ್ವಲ್ಪ ತರಿ ಅಂತ ಇರಬಾರ್ದು, ಪೂರ್ತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು ರೀ. ಅಷ್ಟರಲ್ಲಿ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡೇನಿ ರೀ. ಗೋಧಿ ಹಿಟ್ಟನ್ನು ಚಾಣಿಗೆ ಹಾಕ್ಕೋಬೇಕು ರೀ, ಯಾಕಂದರೆ ನಾವು ಗಿರ್ನಿಯಲ್ಲಿ ಬೀಸಿದಾಗ ಒಂದೊಂದು ಕಾಳು ಹಾಗೆ ಉಳಿದಿರುತ್ತೆ. ಅದಕ್ಕೋಸ್ಕರ ಇವಾಗ ನಾನೇನು ರುಬ್ಬಿಟ್ಕೊಂಡಿದ್ನಲ್ರಿ ಅದನ್ನೆಲ್ಲನೂ ಅದರೊಳಗೆ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹಾಕ್ಕೋತೀನಿ ರೀ, ಯಾಕಂದರೆ ಎಣ್ಣೆ ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಪರೋಟ ಸಾಫ್ಟಾಗಿ ಬರ್ತಾವ್ರಿ. ಕಟ್ ಮಾಡೋಕೋದ್ರೆ ಈಸಿಯಾಗಿ ಕಟ್ ಆಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಎಲ್ಲನೂ ನಮಗೆ ನಾವೇನು ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ನಲ್ರಿ ಅದನ್ನ ಹಿಟ್ಟನ್ನೆಲ್ಲ ಕರೆಕ್ಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಇವಾಗ ಎಣ್ಣೆನ ಕಾಯಿಸಿ ಹಾಕ್ಕೊಳತ್ತೇನೆ ರೀ. ಸ್ವಲ್ಪ ಬೆಚ್ಚಗೆ ಆದರೆ ಸಾಕ್ರಿ. ಎಣ್ಣೆನೂ ಸಹಿತ ಅಷ್ಟೇ ಎಲ್ಲ ಹಿಟ್ಟಿನೊಳಗೆ ಕರೆಕ್ಟಾಗಿ ಅದು ಕೂಡಬೇಕು ರೀ. ಅಲ್ಲಿವರೆಗೂ ಕೈಯಿಂದ ಈ ಥರನಾಗಿ ಕೂಡಿಸ್ಬೇಕು ರೀ. ಈಗ ಸ್ವಲ್ಪ ನೀರನ್ನು ಹಾಕ್ಕೊತ ಗಟ್ಟಿಯಾಗಿ ನಾದ್ಕೊಳತ್ತೀನಿ ರೀ. ಪೂರ್ತಿ ಗಟ್ಟಿಯಾಗಿ ನಾದ್ಕೋಬೇಕು ರೀ. ತಿಳುವಾಗಿ ನಾವು ನಾದ್ಕೊಂಡು ಅಂದರೆ ಪರೋಟ ನಮಗೆ ಲಟ್ಸೋಕ್ಕೆ ಬರೋದಿಲ್ಲ ರೀ. ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೋತೀವಲ್ರಿ ಅಷ್ಟು ಚೆನ್ನಾಗಿ ಪರೋಟ ಬರ್ತಾವ್ರಿ. ಇವಾಗ ನೋಡಿರಿ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳತ್ತೀನಿ ರೀ. ಕೇವಲ ಒಂದು 5-10 ನಿಮಿಷದಷ್ಟು ರೆಸ್ಟಿಗೆ ಬಿಟ್ಟರೆ ಸಾಕ್ರಿ. ಜಾಸ್ತಿ ಏನು ಟೈಮ್ ನೆನೆಯೋಕ್ಕೆ ಬೇಕಾಗಂಗಿಲ್ಲ ರೀ. ನಿಮಗೆ ಬೆಳಿಗ್ಗೆ ಬೇಗನೆ ಏಳೋಕ್ಕೆ ಆಗಲ್ಲ, ಟೈಮ್ ಇರಲ್ಲ ಅಂತಾದರೆ ಹಿಟ್ಟನ್ನು ಸಹಿತ ರಾತ್ರಿಯಾಗಿ ನಾದಿಕೊಂಡು ಇಟ್ಕೊಂಡ್ರೂ ನಡೆಯುತ್ತೆ. ಈ ಥರನಾಗಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಪರೋಟ ಚಟ್ನಿ ಇಲ್ಲ ಯಾವುದಾದ್ರೂ ಸಾಸ್ ಜೊತೆಗೆ ಸರ್ವ್ ಮಾಡಿದ್ರೂ ನಡೆಯುತ್ತೆ. ಇವಾಗ ಹಿಟ್ಟು ನೆನೆದಿದ್ದೀರಿ. ನಾನು ಚಿಕ್ಕ ಉಳ್ಳಿಗಳನ್ನು ತೊಗೊಂಡ್ರಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊತೀನಿ ರೀ. ಹಿಟ್ಟನ್ನು ಹಚ್ಚಿ ಲಟ್ಟಿಸ್ಕೊಳ್ಳೋದ್ರಿಂದ ಪರೋಟ ತುಂಬ ಸಾಫ್ಟಾಗಿ ಬರ್ತಾವ್ರಿ. ಎಣ್ಣೆ ಹಚ್ಚಿ ಲಟ್ಟಿಸ್ಕೊಳ್ಳೋದ್ರಿಂದ ಅವು ಸ್ವಲ್ಪ ಹಾರ್ಡ್ ಆಗ್ತಾವ್ರಿ. ನನ್ನ ಒಪಿನಿಯನ್ನು. ನಾನು ಅದಕ್ಕೋಸ್ಕರ ಹಿಟ್ಟನ್ನು ಹಚ್ಚಿನೇ ಲಟ್ಟಿಸ್ಕೊತೀನಿ ರೀ. ನಿಮಗೆ ಯಾವ ಸೈಜಿಗೆ ಬೇಕು ನೋಡಿರಿ ಆ ಸೈಜಿಗೆ ಲಟ್ಟಿಸ್ಕೊಳ್ರಿ. ಪೂರ್ತಿ ತೆಳುವಾಗಿ ಲಟ್ಟಿಸ್ಕೋಬೇಕು ರೀ, ಅಂದ್ರೆ ಪರೋಟ ರುಚಿ ಅನಿಸ್ತಾವ್ರಿ. ಲಟ್ಸುವಾಗ ಒಂದು ಟ್ರಿಕ್ಕನ್ನು ಹೇಳ್ತೀನಿ ರೀ. ಯಾವಾಗಲೂ ದಂಡಿ ಸೈಡ್ ಅಂದರೆ ಸೈಡ್ ಏನಿರುತ್ತೆ ಎಡ್ಜಸ್ ಅಲ್ರಿ ಅದನ್ನೇ ಚೆನ್ನಾಗಿ ಲಟ್ಟಿಸ್ಕೋಬೇಕು, ಆವಾಗ ಸಾಫ್ಟಾಗಿ ಬರ್ತಾವ್ರಿ. ನಾವು ಪದೇ ಮಧ್ಯನೇ ಲಟ್ಟಿಸ್ಕೊಳಕತ್ತು ಅಂದ್ರೆ ರೀ ಅವು ಸ್ವಲ್ಪ ಒರಟಾಗಿ ಆಗ್ತಾವ್ರಿ. ಅದಕ್ಕೋಸ್ಕರ ಯಾವಾಗಲೂ ಎಡ್ಜಸ್ಸನ್ನು ಲಟ್ಟಿಸ್ಕೋಬೇಕಾಗತ್ತೆ ರೀ.
ಇವಾಗ ನಮಗೆ ಲಟ್ಸೋದು ಆಯ್ತು ರೀ. ಅಷ್ಟರಲ್ಲಿ ಹಂಚು ಸಹಿತ ಕಾಯೋಕ್ಕೆ ಇಟ್ಕೊಂಡಿದ್ದೆ. ಹಂಚು ಕಾಯ್ದಿತ್ತು. ಪರೋಟ ಮಾಡೋದೇನು ತುಂಬ ಕಷ್ಟ ಏನಲ್ಲ, ಹಾಗೆ ಜಾಸ್ತಿ ಟೈಮು ಬೇಕಾಗೋದಿಲ್ಲ. ಈ ಥರನಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಮಕ್ಕಳಿಗೆ ಬ್ರೇಕ್ಫಾಸ್ಟು ಸಹಿತ ಬೇಗನೆ ಆಗುತ್ತೆ. ಇವಾಗ ಹಂಚಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡೆ. ಎಣ್ಣೆ ಆದಮೇಲೆ ನಾವು ಲಟ್ಟಿಸ್ಕೊಂಡಿರುವಂಥ ಪರೋಟನ ಹಾಕ್ಕೊಂಡೆ. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ ರೀ. ಎಣ್ಣೆ ಹಚ್ಚೋದ್ರಿಂದ ನಾವು ಹಿಟ್ಟಲ್ಲಿ ಹಚ್ಚಿ ಲಟ್ಟಿಸ್ಕೊಂಡ್ವಿ ಅಂತ ಗೊತ್ತಾಗೋದಿಲ್ಲ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋಬೇಕು. ನೀವು ಎಣ್ಣೆ ಬದಲಿಗೆ ಮಕ್ಕಳಿಗೆ ಕೊಡೋದಾದರೆ ತುಪ್ಪನೂ ಸಹಿತ ಯೂಸ್ ಮಾಡ್ಕೋಬೇಕು. ಇದರಲ್ಲಿ ನಮಗೆ ಅದು ಸರಿಯಾಗಿ ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಅದು ಪರೋಟ ಅಂದರೆ ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ವ, ಅದಕ್ಕಾಗಿ ಲೋ ಫ್ಲೇಮಲ್ಲಿನೇ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ರೀ. ಇಲ್ಲ ಅಂದರೆ ಹಸಿ ಹಸಿಯಾಗಿ ಬಿಡುತ್ತೆ ರೀ. ಎಲ್ಲ ಎಡ್ಜಸ್ಟು ಎಲ್ಲ ಮಧ್ಯ ಎಲ್ಲ ಚೆಂದಂಗೆ ಬೇಯಿಸ್ಕೋಬೇಕಾಗುತ್ತೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ. ಹಂಗೆ ನೀವು ಹೆಂಗೆ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಹಾಗೆ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿದ್ರೆ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ರೀ. ನೋಡೋಕೆ ಈಸಿ ಆಗುತ್ತೆ ರೀ. ಇವಾಗ ಎರಡು ಸೈಡು ಕರೆಕ್ಟಾಗಿ ಬೆಂದಿದೆ. ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಚೆನ್ನಾಗಿ ಎರಡು ಸೈಡು ಟರ್ನ್ ಮಾಡಿ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಮತ್ತು ಅದೇ ಥರನಾಗಿ ಮತ್ತೊಂದು ಪರೋಟನ ಲಟ್ಟಿಸ್ಕೊತಾ ಇದ್ದೀನಿ ರೀ. ಇದೇ ಥರನಾಗಿ ಪಾಲಕ್ ಸೊಪ್ಪಿನ ಪರೋಟನೂ ಸಹಿತ ಮಾಡ್ಕೋಬೋದು. ಆದರೆ ಅದನ್ನು ಹುರ್ಕೊಳ್ಳೋ ಬದಲು ನೀರಲ್ಲಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ ರೀ ಅದನ್ನು. ಹಂಗೆ ನಿಮಗೆ ಯಾವ ಥರನಾದಂಥ ರೆಸಿಪಿ ತೋರಿಸ್ಬೇಕು ಅಂತಲೂ ಸಹಿತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನಾನು ತೋರಿಸಿರೋ ಎಲ್ಲ ಆಲ್ಮೋಸ್ಟ್ ರೆಸಿಪೀಸು ತುಂಬ ಈಸಿ ಇದ್ದಾವೆ. ನಾನು ಜಾಸ್ತಿ ಮಸಾಲೆನ ಹಾಕೋದಿಲ್ಲ. ಸ್ವಲ್ಪ ಮಸಾಲೆ ಹಾಗೆ ಸ್ವಲ್ಪ ಐಟಮ್ಸ್ನ ಯೂಸ್ ಮಾಡಿ ಅಡುಗೆನ ಮಾಡಿ ತೋರಿಸಿದ್ದೀನಿ. ಒಂದು ಸಾರಿ ನನ್ನ ಚಾನಲ್ನ ಚೆಕ್ ಮಾಡಿ. ಇವಾಗ ಎಲ್ಲನೂ ಚೆಂದ ನಮಗೆ ಲಟ್ಟಿಸ್ಕೋರಿ. ಎಡ್ಜಸ್ಸನ್ನೇ ಜಾಸ್ತಿ ಲಟ್ಟಿಸ್ಕೋಬೇಕಾಗುತ್ತೆ. ಮಧ್ಯೆ ಲಟ್ಟಿಸೋದ್ರಿಂದ ಅವು ಹಾರ್ಡಾಗಿ ಮಧ್ಯೆ ಹೊತ್ತೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಎಡ್ಜಸ್ಸನ್ನೇ ಚೆನ್ನಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಇವಾಗ ಮತ್ತೊಂದು ಪರೋಟ ರೆಡಿ ಆಯಿತು. ಅದನ್ನು ಸಹಿತ ತುಪ್ಪ ಅಥವಾ ಎಣ್ಣೆ ಹಚ್ಚಿ ಎರಡು ಸೈಡು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ಆಯಿತು. ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಯಾಕಂದರೆ ಅದು ಮೆಂತ್ಯ ಸೊಪ್ಪು ಹಾಕಿರ್ತೀವಿ. ಚೆನ್ನಾಗಿ ಬೇಯಿಸ್ಕೊಳ್ಳ ಅಂದರೆ ಹಸಿ ಹಸಿ ಹತ್ತೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ ಸ್ಲೋ ಫ್ಲೇಮಲ್ಲಿನೇ ಬೇಯಿಸ್ಕೊಳ್ಳೋದು ಒಳ್ಳೆಯದು. ಇವಾಗ ನಾನು ಪೂರ್ತಿಯಾಗಿ ಮೇಲ್ಗಡೆನೂ ಸಹಿತ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಹಾಗೆ ಕೆಳಗಡೆ ಹಂಚಿಗೂ ಸಹಿತ ಎಣ್ಣೆನ ಅಪ್ಲೈ ಮಾಡ್ಕೊಂಡ್ರೆ ನಾವು ತುಂಬ ಸಾಫ್ಟ್ ಆದಂಥ ಪರೋಟ ಆಗ್ತಾವ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ಪರೋಟ ಅಂತ. ಖಾರ ಉಪ್ಪು ಎಲ್ಲನೂ ಕರೆಕ್ಟಾಗಿ ಹದವಾಗಿ ಹಾಕ್ಕೊಂಡ್ರೆ ಅಂತೂ ತುಂಬ ರುಚಿ ಅನ್ನಿಸ್ತಾವ್ರಿ. ಇವಾಗ ನಮಗೆ ಮತ್ತೊಂದು ಪರೋಟ ರೆಡಿ ಆಯಿತು. ಬಿಸಿ ಬಿಸಿಯಾದ ಪರೋಟ ಜೊತೆಗೆ ನಾನಿಲ್ಲಿ ಕಾಯಿ ಚಟ್ನಿನ ಮಾಡಿದ್ದೆ. ಅದನ್ನು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಾನು ಮಾಡಿ ತೋರಿಸಿರುವಂತಹ ಪರೋಟ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿರೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಅನ್ನದಾತೋ ಸುಖೀ ಭವ.